ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಪನ್ನೀರ್ ತವಾ ಫ್ರೈ. ಅದನ್ನು ಮಾಡುವ ವಿಧಾನ ಮತ್ತೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು 200 ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ. ಅದನ್ನ ನೀಟಾಗಿ ಮೀಡಿಯಮ್ ಆಗಿ ಕಟ್ ಮಾಡಿ ತೊಳೆದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ತರ ರೆಡಿ ಮಾಡಿ ಸಪ್ರೇಟ್ ಇಡ್ತಾ ಇದ್ದೀನಿ. ಮತ್ತೆ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು 1 ಸ್ಪೂನ್ ಬ್ಯಾಡಗಿ ಮೆಣಸಿನಕಾಯಿ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಕಾರ್ನ್ ಫ್ಲೋರು, ಮತ್ತೆ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತೆ ಅರ್ಧ ಸ್ಪೂನು ಖಾರ ಚಿಲ್ಲಿ ಪೌಡ್ರು, ಮತ್ತೆ 2 ಸ್ಪೂನ್ ಮೊಸರು, ಮತ್ತೆ ಅರ್ಧ ಸ್ಪೂನು ಉಪ್ಪಿನ ಪುಡಿ ಟೇಸ್ಟಿಗೆ. ಆಮೇಲೆ ನೋಡ್ಕೊಂಡು ಹಾಕೋಬಹುದು, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಏನಾದ್ರೂ ಇದು ಮಸಾಲೆ ಗಟ್ಟಿ ಆದ್ರೆ ಇನ್ನ 2 ಸ್ಪೂನ್ ನಾನು ಮೊಸರು ಸೇರಿಸ್ಕೊತಾ ಇದ್ದೀನಿ. ಅಂದ್ರೆ ಮೊದಲಿಗೆ ಮೊಸರು ಜಾಸ್ತಿ ಹಾಕೊಂಡ್ರೆ ತೆಳು ಆಗ್ಬಿಡುತ್ತೆ ಅಂತ ಹೇಳಿ ನೋಡ್ಕೊಂಡು ಹಾಕೊಳ್ಳೋಣ ಅಂತ ಹೇಳಿ ನೋಡಿ ಈಗ ಹಾಕೊಂತಾ ಇದ್ದೀನಿ. ತುಂಬಾ ಗಟ್ಟಿ ಇತ್ತು, ಅದರಿಂದ 2 ಸ್ಪೂನ್ ಮೊಸರು ಮತ್ತೆ ಸೇರಿಸ್ಕೊಂಡು ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದ್ರೆ ಕೈಯಲ್ಲಾದ್ರೂ ಮಿಕ್ಸ್ ಮಾಡ್ಕೋಬಹುದು, ಸ್ಪೂನಲ್ಲಾದ್ರೂ ಮಿಕ್ಸ್ ಮಾಡ್ಕೋಬಹುದು. ಅಂದ್ರೆ ನೀಟಾಗಿ ಎಲ್ಲ ಹೊಂದ್ಕೋಬೇಕು ಮಸಾಲೆ. ನೋಡಿ, ಈ ತರ ರೆಡಿ ಆಗಿದೆ. ಮತ್ತೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರ್ನ, ಅದು ಒಂದೊಂದೇ ತಗೊಂಡು ಈ ತರ ಎಲ್ಲ ಮಸಾಲೆ ಫುಲ್ ಕವರ್ ಆಗ್ಬೇಕು. ಆ ತರ ಕೈಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಸ್ಪೂನಲ್ಲೆಲ್ಲ ಸರಿ ಹೋಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈಗ ಶ್ರಾವಣ ಟೈಮಲ್ಲಿ ಕೆಲವರು ನಾನ್ ವೆಜ್ ತಿನ್ನಲ್ವಲ್ಲ, ಗೆಸ್ಟ್ಗಳು ಬರ್ಬೋದು, ಮಕ್ಳಿಗೂ ಆಗ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ಅಂದ್ರೆ ಇದ್ರಲ್ಲೇ ತುಂಬಾ ವೆರೈಟಿಗಳಿದೆ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ತರ ಒಂದೊಂದು ನೀಟಾಗಿ ಎಲ್ಲ ಕವರ್ ಮಾಡಿ ಸ್ವಲ್ಪ ದೂರ ದೂರನೇ ಇಡಬೇಕು. ಹತ್ರ ಹತ್ರ ಇಟ್ರೆ ಮಸಾಲೆ ಒಂದಕ್ಕೊಂದು ಕಚ್ಕೊಳ್ಳುತ್ತೆ, ಮತ್ತೆ ಅದು ತವಾ ಫ್ರೈ ಮಾಡುವಾಗ ಸರಿ ಹೋಗಲ್ಲ. ನೋಡಿ, ಇವಾಗ ನೀಟಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನ ನಾವು ಹೊರಗಡೆ ಇಟ್ರೆ 20 ನಿಮಿಷ ಇಡಬೇಕು. ಅಕಸ್ಮಾತ್ ಫ್ರೀಜರ್ ಅಲ್ಲಿ ಇಟ್ರೆ ಒಂದು 10 ನಿಮಿಷ ಸಾಕು. ಅಂದ್ರೆ ನಾವು ಇದು ತುಂಬಾ ಹೊತ್ತು ನೆನೆಸಿದಷ್ಟುನು ಖಾರ ಮತ್ತೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿರುತ್ತಲ್ಲ, ಟೇಸ್ಟುನು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ತರ ಎಲ್ಲ ರೆಡಿ ಮಾಡಿ ನಾನು 10 ನಿಮಿಷ ಫ್ರೀಜರ್ ಅಲ್ಲಿ ಇಡ್ತೀನಿ. ನೋಡಿ, ಇವಾಗ ಎಲ್ಲ ರೆಡಿ ಆಗಿದೆ. ಈಗ ಸ್ಟವ್ ಹಚ್ಕೊಂಡು ಒಂದು ತವಾ ತಗೊಂತಾ ಇದ್ದೀನಿ. ಅಂದ್ರೆ ಸ್ವಲ್ಪ ನಾನ್ ಸ್ಟಿಕ್ ತವಾ ತಗೊಂಡ್ರೆ ತಳ ಹಿಡಿಯಲ್ಲ ಅಂತ ಹೇಳಿ ತಗೊಂಡಿದ್ದೀನಿ. ನೋಡಿ, ಇದನ್ನೀಗ ಎಷ್ಟು ಚೆನ್ನಾಗಿ ಎಲ್ಲ ಮಸಾಲೆ ಹೊಂದ್ಕೊಂಡಿದೆ. ಅದಕ್ಕೆ ನಾನು 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಇಲ್ಲ ಅಂದ್ರೆ ಬೆಣ್ಣೆನಾದ್ರೂ ಹಾಕೋಬಹುದು, ಇಲ್ಲ ಎಣ್ಣೆನಾದ್ರೂ ಹಾಕೋಬಹುದು. ನಾವು ಮನೆಗೆ ರೆಗ್ಯುಲರ್ ಆಗಿ ಏನ್ ಯೂಸ್ ಮಾಡ್ತೀವಿ ಅದನ್ನೇ ಹಾಕೋಬಹುದು. ನೋಡಿ, ಎಲ್ಲ ಫುಲ್ ಎಲ್ಲ ಕವರ್ ಆಗಬೇಕು ತವಾಗೆ. ಮೀಡಿಯಂ ಆಗಿ ಹಾಕೋಬೇಕು, ತುಂಬಾ ಜಾಸ್ತಿನೂ ಹಾಕೋಬಾರ್ದು. ಹಾಕೊಂಡು ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕು ತವಾನ. ಹೈ ಫ್ಲೇಮ್ ಹಾಕೊಂಡ್ರೆ ಬೇಗ ಅದು ಒಳಗಡೆ ಪನ್ನೀರ್ ಬೆಂದಿರಲ್ಲ, ಬರೀ ಮಸಾಲೆ ಮಾತ್ರ ಬೆಂದಿರುತ್ತೆ. ಅದಕ್ಕೆ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಿಂಗೆ ಒಂದೊಂದು ಪನ್ನೀರ್ನ ದೂರ ದೂರ ಇಟ್ಕೋಬೇಕು. ನೋಡಿ, ಈ ತರ ಪಕ್ಕ ಪಕ್ಕ ಇಟ್ರೆ ಮಸಾಲೆ ಒಂದಕ್ಕೊಂದು ಇದಾದ್ರೆ ನಾವು ಬೇಯಿಸಕ್ಕಾಗಲ್ಲ ನೀಟಾಗಿ. ಉಲ್ಟಾ ಮಾಡಿ ಬೇಯಿಸ್ಬೇಕಲ್ಲ, ಆಗ ಒಂದಕ್ಕೊಂದು ಟಚ್ ಆದ್ರೆ ಎಲ್ಲ ಒದ್ರೋದಂಗ್ ಆಗುತ್ತೆ. ಮತ್ತೆ ಒಂದ್ 5 ನಿಮಿಷ ಆದ್ಮೇಲೆ ಈ ತರ ಎಣ್ಣೆ ಎಲ್ಲ ಸೈಡ್ ಸೈಡ್ ಹೋಗಿರ್ತದಲ್ಲ, ಸ್ವಲ್ಪ ಹಂಗೆ ತವಾ ಈಗ ಹಾಗೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಸ್ವಲ್ಪ ಗೊತ್ತಾಗುತ್ತೆ, ಕಲರ್ ಅಲ್ಲಿ ನೋಡಿದ್ರೆ ಸೈಡ್ ಅಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗಿರುತ್ತೆ, ಅವಾಗ ಗೊತ್ತಾಗುತ್ತೆ. ನೋಡಿ, ಒಂದ್ 5ರಿಂದ 6 ನಿಮಿಷ ಲೋ ಫ್ಲೇಮಲ್ಲೇ ರೆಡಿ ಮಾಡ್ಕೊಂಡು ಬೇಯಿಸ್ಕೊಂಡು ಈ ತರ ನಿಧಾನಕ್ಕೆ ಒಂದ್ ಸ್ಪೂನ್ ಇಂದನೋ ಇಲ್ಲ ರೊಟ್ಟಿ ಕಡ್ಡಿಯಿಂದನೋ ಈ ತರ ನಿಧಾನಕ್ಕೆ ಉಲ್ಟಾ ಮಾಡ್ಕೋಬೇಕು. ನೋಡಿ, ನಿಧಾನಕ್ಕೆ ಮಾಡ್ಕೋಬೇಕು, ಒಂದಕ್ಕೊಂದು ಟಚ್ ಆದ್ರೆ ಒದ್ರೋದಂಗಾಗುತ್ತೆ. ಅದರಿಂದ ಈ ತರ ನಿಧಾನಕ್ಕೆ ಮಾಡ್ಕೊಂಡು ಅದನ್ನೂ ಹಾಗೇನೆ ಮೀಡಿಯಂ ಫ್ಲೇಮ್ ಅಲ್ಲೇನೆ ಅದನ್ನೂ 5 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಎಲ್ಲ ಇವಾಗ ಈ ತರ ಚೆನ್ನಾಗಿ ರೆಡಿ ಆಗಿದೆ. ಅದನ್ನ ಒಂದು ಪ್ಲೇಟ್ಗೆ ಹಾಕೊಂಡು ಅದ್ರ ಜೊತೆ ನಾವು ಬೇಕಾದ್ರೆ ಟೊಮೊಟೊ ಸಾಸ್ ಹಾಕೊಂಡಾದ್ರೂ ತಿನ್ಬೋದು, ಇಲ್ಲ ಹಾಗೆ ಆದ್ರೂ ತಿನ್ಬೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸಂಜೆ ಟೈಮು ಸ್ನಾಕ್ಸ್ ಮಾಡ್ಕೊಟ್ರೆ ನೀವು ಒಂದ್ಸಲ ಈ ರೆಸಿಪಿ ಮಾಡ್ಕೊಂಡು ಟ್ರೈ ಮಾಡಿ. ಮತ್ತೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಏನ್ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.